ಕಂಟೆಸ್ಟೆಂಟಾಗಿ ಹೋದಾಗ ಎಲ್ಲರ ಜೊತೆ ಚೆನ್ನಾಗಿರ್ಬೇಕಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಒಳಗಡೆ ಹೋದಾಗ ಖಂಡಿತ ಆಗಲ್ಲ. ಎಲ್ಲರ ಜೊತೆ ಚೆನ್ನಾಗಿರೋಕೆ ಹೋದ್ರೆ ಖಂಡಿತ ಅದು ನಾಟಕ ಆಗೋಗ್ಬಿಡುತ್ತೆ. ಬಿಗ್ ಬಾಸ್ ಕೊಡುವಂಥ ಎಕ್ಸ್ಪೀರಿಯನ್ಸ್ ನಾವು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಸಿಗಲ್ಲ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಳೆಲ್ಲ ಏನು ವೈಲ್ಡ್ ಆಗಿ ಬಂದ್ರು ಅಲ್ಲಿ ಬಂದ್ಬಿಟ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಈ ವಿಚಾರವಾಗಿ ರಿಯಾಕ್ಟ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಮೊದಲನೇದಾಗಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ ಏನು? ಬಿಗ್ ಬಾಸ್ ಅಂದರೆ ಅದೊಂದು ಬೇರೆದೇ ಪ್ರಪಂಚ. ಬಿಗ್ ಬಾಸ್ನಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದು ಪ್ರಪಂಚದ ಯಾವ ಭಾಗದಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಾಧ್ಯನೇ ಇರಲ್ಲ. ಸೊ ಹಿಂದೆ ಬಂದಿರೋರೆಲ್ಲ ಇದು ಬಿಗ್ ಬಾಸ್ ಆಟ ಅಲ್ಲ, ಜೀವನ ಪಾಠ ಹಾಗೆ ಹೀಗೆ ಹೇಳ್ತಾರೆ. ನಾನು ಜೀವನ ಪಾಠ ಅಂತೆಲ್ಲ ನಾನು ಹೇಳಲ್ಲ. ಅದೊಂದು ಬೇರೆದೇ ಪ್ರಪಂಚ ಬಿಗ್ ಬಾಸ್. ಅದೊಂದು ಆ ಬಿಗ್ ಬಾಸ್ ಕೊಡುವಂಥ ಎಕ್ಸ್ಪೀರಿಯೆನ್ಸ್ ನಾವು ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಸಿಗಲ್ಲ. ಅದೊಂದು ಒಂಥರ ಬ್ಯೂಟಿಫುಲ್ ಆ್ಯಂಡ್ ಯುನಿಕ್ ಎಕ್ಸ್ಪೀರಿಯೆನ್ಸ್ ಬಿಗ್ ಬಾಸ್ ಅಂದರೆ. ಓಕೆ ಮೇಡಮ್, ಈ ಸಾರಿ ಬಿಗ್ ಬಾಸಲ್ಲಿ ವಿನ್ನರ್ ಮತ್ತು ರನ್ನರ್ ಅಪ್ ಅಲ್ಲಿ ಒಂದು ಕೈ ಅಶ್ವಿನಿ ಗೌಡ ಅವ್ರದ್ದಾಗಿರುತ್ತಾ? 100% ಆಗಿರಬೇಕು. ಯಾಕಂದರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಡೇ 1 ಅವರು ಅವರ ಆಟನ ಪ್ರಾರಂಭ ಮಾಡಿದ್ದಾರೆ. ರಾಜಮಾತೆಯಿಂದ ಹಿಡಿದು ಕೊಡೋಂಥ ಎಲ್ಲ ಟಾಸ್ಕಲ್ಲೂ ಅವ್ರು 100% ಕೊಡ್ತಾ ಇದ್ದಾರೆ. ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ. ಜನಕ್ಕೆ ಒಂದು ಎಂಟರ್ಟೈನ್ಮೆಂಟೇ ಅದು. ನೆಗೆಟಿವ್ ಆರ್ ಪಾಸಿಟಿವ್ ಅನಿಸಿದ್ದನ್ನು ನೇರವಾಗಿ ಹೇಳ್ತಾ ಜನ ಇವತ್ತು ಏನು ಜಗಳ ಇರ್ಬೋದು, ಗಿಲ್ಲಿಗೂ ಅಶ್ವಿನಿಯವ್ರಿಗೂ ಜಗಳ ಆಗುತ್ತಾ, ಜಗಳ ಆಗಲಿಲ್ಲ ಅಂದರೆ ಬೋರ್ ಹಾಕಕ್ಕೆ ಶುರು ಆಗಿಬಿಡಿದೆ ಜನಕ್ಕೆ. ಸೊ ಆ ಪ್ರೋಗ್ರಾಮಿಗೆ ಅವರು 100% ನ್ಯಾಯ ಒದಗಿಸಾಡ್ತಾ ಇದ್ದಾರೆ. ಒಬ್ಬ ಹೆಣ್ಮಗಳಾಗಿ ಟಾಸ್ಕು ಯಾವುದನ್ನು ಅವರು ತಲೆ ಕೆಡಿಸ್ಕೊಳ್ಳದೆ ಸಣ್ಣ ಹುಡುಗಿರ್ನು ಮೀರ್ಸ ಆಡ್ತಾ ಇದ್ದಾರೆ. ಅವ್ರದ್ದು ಆಗಿರಬೇಕು ಸರ್. ಓಕೆ ಮೇಡಮ್, ಈಗ ರಜತ್ ಅವ್ರನ್ನ ರೀಎಂಟ್ರಿ ಮಾಡಿದ್ದಾರೆ. ಮತ್ತು ಗಿಲ್ಲಿ ಮತ್ತು ರಘು ಮತ್ತು ಅಶ್ವಿನಿ ಗೌಡ ಅವ್ರನ್ನ ಏನಾದರೂ ಹತ್ತಿಕ್ಕುವಂಥ ಪ್ಲ್ಯಾನಲ್ಲಿ ರಜತ್ ಅವ್ರನ್ನ ರೀಎಂಟ್ರಿ ಮಾಡಿದ್ದಾರೆ ಅನ್ಸುತ್ತಾ? ಸೊ ಇರ್ಬೋದು. ರಘು ಅವ್ರನ್ನ ಹತ್ತಿಕ್ಕದೇನು, ಅವ್ರು ಸೈಲೆಂಟಾಗೇ ಇದ್ದಾರೆ. ಅವ್ರನ್ನ ಹತ್ತಿಕ್ಕೋದಕ್ಕೆ ಯಾರು ಬೇಡ. ಐ ಥಿಂಕ್ ನನಗೇನು ಅನ್ಸೋದು, ಸುದೀಪ್ ಸರ್ ಒಂದ್ಸಲ ಹೇಳಿದರು, ಯಾರಿಗೂ ಮೀಟ್ರಿಲ್ಲ ಅಶ್ವಿನಿ ವಿರುದ್ಧ ಮಾತಾಡೋದಕ್ಕೆ, ಎಲ್ಲ ನೀವೇ ಸರೆಂಡರ್ ಆಗ್ತಾ ಇದ್ದೀರಾ ಅಂತ ಒಂದು ಮಾತು ಹೇಳಿದರು. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಳೆಲ್ಲ ಏನು ವೈಲ್ಡ್ ಆಗಿ ಬಂದರು ಅಲ್ಲಿ ಬಂದ್ಬಿಟ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅದ್ಯಾವುದು ವರ್ಕ್ ಆಗ್ತಾ ಇಲ್ಲ ಅಂದಾಗ ಬಹುಶಃ ಒಂದು ಟಕ್ಕರ್ ಕೊಡೋಕ್ಕೆ ಒಬ್ರು ಇರಬೇಕು. ನಾನು ಬೇರೆ ಹೇಳಿದ್ದೆ ಹುಡುಗರೆಲ್ಲ ಸೈಲೆಂಟ್ ಇಲ್ಲಿ ಅಂತ. ಸೊ ಅದಕ್ಕೆ ರಜತ್ ಸ್ವಲ್ಪ ಲೌಡ್ ಆಗಿರೋದ್ರಿಂದ ಕಳಿಸಿದ್ರು ಇರ್ಬೋದು ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಡಲಿ ಅಥವಾ ಹೌದೌದು ಅದನ್ನು ನೋಡಿ ಕಳಿಸಿರ್ಬೋದು. ಯಾಕಂದರೆ ನೋಡಿರೋಂಥ ಫೇಸನ್ನು ಮತ್ತೆ ನೋಡ್ತಾರ ಅನ್ನೋ ಒಂದು ಕ್ವೆಶನ್ ಮಾರ್ಕು, ತುಂಬ ಒಂದು ಕನ್ಫ್ಯೂಷನ್ನು ಟೀಮ್ಗೂ ಕೂಡ ಇರುತ್ತೆ. ಇದೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಾಗ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಲಾಸ್ಟ್ ಟೈಮು ಕೂಡ ಕಳಿಸಿದ್ವಿ ಅನ್ನೋ ಕನ್ಫ್ಯೂಷನಲ್ಲೇ ಕಳಿಸಿರ್ತಾರೆ. ನೋಡಬೇಕು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಇವತ್ತೇನೋ ನೋಡ್ತಾ ಇದ್ದೆ ಪ್ರೋಮೋದಲ್ಲಿ ಜಗಳ ಆಗಿದೆ ಅಂತ. ಸೊ ನೋಡಬೇಕು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಹೇಗೆ ಹೋಗುತ್ತೆ ಅಂತ. ಓಕೆ ಮೇಡಮ್, ನೀವು ಮತ್ತು ಅಶ್ವಿನಿ ಗೌಡ ಅವರು ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ. ನಿಮ್ಮ ಸ್ನೇಹದ ಬಗ್ಗೆ ಏನಾದರೂ ಹೇಳ್ಬೋದಾ? ಹೌದು, ನಾನು ಬಿಗ್ ಬಾಸ್ ಮನೆಯಲ್ಲಿ ನನಗೆ ಈ ಥರದ್ದು ಒಂದು ಫ್ರೆಂಡ್ಶಿಪ್ ಆಗುತ್ತೆ ಅಂತ ನಾನು ಅನ್ಕೋತಾನೆ ಇರಲಿಲ್ಲ. ಯಾಕಂದರೆ ಆಚೆ ಕಡೆ ನಾನು ಒಬ್ಬ ವ್ಯೂವರ್ ಆಗಿ ನೋಡುವಾಗ ಇವ್ರು ಯಾಕೆ ಇವ್ರ ಜೊತೆನೇ ಇರ್ತಾರೆ, ಕಂಟೆಸ್ಟೆಂಟಾಗಿ ಹೋದಾಗ ಎಲ್ಲರ ಜೊತೆ ಚೆನ್ನಾಗಿರ್ಬೇಕಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಒಳಗಡೆ ಹೋದಾಗ ಖಂಡಿತ ಆಗಲ್ಲ. ಎಲ್ಲರ ಜೊತೆ ಚೆನ್ನಾಗಿರೋಕೆ ಹೋದರೆ ಖಂಡಿತ ಅದು ನಾಟಕ ಆಗೋಗ್ಬಿಡುತ್ತೆ. ಯಾಕಂದರೆ ನಮ್ಮ ಬೆನ್ನ ಹಿಂದೆ ಮಾತಾಡಿರ್ತಾರೆ, ಅಥವಾ ನಾವು ಏನೋ ಮಾತಾಡೋದನ್ನ ಅಲ್ಲಿ ಹೋಗಿ ತಲುಪಿಸಿರ್ತಾರೆ, ಅಥವಾ ನಾಮಿನೇಷನ್ ಅಂತ ಬಂದಾಗ ಸೂಕ್ತ ಕಾರಣ ಕೊಟ್ಟಿರಲ್ಲ, ವೇವ್ ಲೆಂತ್ ಮ್ಯಾಚ್ ಆಗಲ್ಲ, ಏನೋ ನಾವು ಹೇಳೋದವ್ರಿಗೆ ಅರ್ಥ ಆಗಲ್ಲ. ಹಿಂಗೆ ಅಂದಾಗ ನಾವು ಯಾರನ್ನು ಫೋರ್ಸ್ಫುಲಿ ಹೋಗಿ ಮಾತಾಡ್ಸೋಕೆ ಹೋಗಲ್ಲ ಸ್ವಾಭಿಮಾನ ಬಿಟ್ಟು. ಸೊ ಅದು ನನಗಲ್ಲಿ ಹೋದ್ಮೇಲೆ ಗೊತ್ತಾಯಿತು ಯಾಕೆ ಅಂತ. ಸೊ ಅದನ್ನೆಲ್ಲ ಮೀರಿ ಫ್ರೆಂಡ್ಶಿಪ್ ಆಗಿದ್ದು ಅಶ್ವಿನಿಯವ್ರ ಜೊತೆಗೆ ಒಂದು ಆ ಕಂಫರ್ಟ್ ಝೋನ್ ಇತ್ತು. ಇಬ್ಬರು ಮೆಚೋರ್ಡ್ ಆಗಿದ್ವಿ. ಜೊತೆಲಿದ್ರು ಅವ್ರ ಆಟ ಅವ್ರು ಆಡ್ತಾ ಇದ್ರು, ನನ್ನ ಆಟ ನಾನು ಆಡ್ತಾ ಇದ್ದೆ. ಅಭಿಪ್ರಾಯಗಳು ಬೇರೆ ಆಗಿತ್ತು, ಅವರ ವಿರೋಧಿಗಳು ಬೇರೆ ಇರ್ತಿದ್ರು ಇಲ್ಲಿ. ಸೊ ನಾನು ಅವ್ರ ವಿರೋಧಿನ ಮಾತಾಡ್ಸುವಾಗ ಇವ್ರು ನನ್ನ ಡಾಮಿನೇಟ್ ಮಾಡ್ತಾ ಇರಲಿಲ್ಲ. ನೀವು ಅವ್ರ ಜೊತೆ ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾತಾಡಿ ಅಂತಲೇ ಹೇಳ್ತಾ ಇದ್ವಿ. ಸೊ ಅದೆಲ್ಲ ಸೇರಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿದೆ. ಮತ್ತು ಪರ್ಸ್ನಲ್ ಲೈಫಲ್ಲೂ ಎಲ್ಲೋ ತುಂಬ ವಿಚಾರಗಳ ಕನೆಕ್ಟ್ ಆಯಿತು. ಸೊ ಬಿಗ್ ಬಾಸ್ ಮನೆಯಲ್ಲಿ ನಾನು ಜಾಸ್ತಿ ಕಳೆದಿದ್ದು ಅವ್ರ ಜೊತೆಗೆ ತುಂಬ ಒಳ್ಳೆ ಮೆಮೊರೀಸ್ ಇದೆ, ಒಳ್ಳೆ ಗೆಳತಿ ಸಿಕ್ಕಿದ್ದಾರೆ. ಸೊ ನಾನು ಅವ್ರು ತುಂಬ ಒಳ್ಳೇದಾಗಬೇಕಂತ ಬಯಸ್ತೀನಿ. ಹೌದು. ಕೊನೆಯದಾಗಿ ಮೇಡಮ್, ನೀವು ಮತ್ತು ಅಶ್ವಿನಿ ಗೌಡ ಅವರು ಮಾತನಾಡ್ತಾ ಎಸ್ ಕ್ಯಾಟಗರಿ ಅಂತೇನು ಮಾತಾಡ್ತೀರಾ, ಆದರೆ ಹೊರಗಡೆ ತುಂಬ ಚರ್ಚೆ ಆಗುತ್ತದು. ಬಟ್ ಒಳಗಡೆ ಸುದೀಪ್ ಸರ್ ಆಗಲಿ ಯಾರೇ ಆಗಲಿ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಏನು ಮೇಡಮ್ ಅದು? ಸೊ ಐ ಥಿಂಕ್ ಈ ವಿಚಾರದ ಬಗ್ಗೆ ಎಲ್ಲೂ ರಿಯಾಕ್ಟ್ ಮಾಡಬಾರ್ದು ಅಂತ ನನಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ. ಅದು ಆಲ್ರೆಡಿ ಒಂದು ಬೇರೆ ಹಂತದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಯಾವುದೇ ಹೇಳಿಕೆಗಳು ಕೊಡಬೇಡಿ. ಅದು ಕೊಟ್ಟರೆ ಇನ್ನಷ್ಟು ಅದು ಬೇರೆ ರೀತಿ ಅದು ಪುಷ್ಟಿ ತಗೊಳುತ್ತೆ, ಅಥವಾ ಇನ್ನೇನೋ ಬೇರೆ ರೀತಿ ಅರ್ಥೈಸ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ವಿಚಾರವಾಗಿ ರಿಯಾಕ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್.